ಎಲ್ಲರಿಗೂ ನಮಸ್ಕಾರ. ಈಗ ರಾಜಲಕ್ಷ್ಮಿ MDK ಅವರ ಗಣಿತ ಪಾಠಕ್ಕೆ ಸ್ವಾಗತ. ನಾವು ಹಿಂದಿನ ತರಗತಿಗಳಲ್ಲಿ ಕಲಿತ ಅಂಶಗಳನ್ನು ಮೌಲ್ಯಮಾಪನ ಮಾಡಬೇಕಾಗಿದೆ ಹಾಗೂ ಸ್ವಯಂ ಮೌಲ್ಯಮಾಪನ ಮಾಡ್ಕೋಬೇಕಾಗಿದೆ. ಮೌಲ್ಯಮಾಪನ ಎಂಬುದು ಶಿಕ್ಷಕರು ಮಕ್ಕಳ ಜ್ಞಾನವನ್ನು ಪರೀಕ್ಷಿಸುವುದರ ಪರಿಶೀಲನೆ. ಸ್ವಯಂ ಮೌಲ್ಯಮಾಪನ ಅಂದರೆ ಒಬ್ಬರು ಕಲಿತದ್ದನ್ನು ಅವರೇ ಮೌಲ್ಯ ಮಾಡ್ಕೊಳ್ತಕ್ಕಂಥದ್ದು, ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ತಕ್ಕಂಥದ್ದು. ಇದು ಬಹಳ ಮುಖ್ಯ. ಏಕೆಂದರೆ CCE ಇರಬೇಕು ಕಲಿಕೆಯಲ್ಲಿ. ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್, ನಿರಂತರ ವ್ಯಾಪಕ ಮೌಲ್ಯಮಾಪನ ಇರಬೇಕು. ಕಲಿಕೆ ಅವಾಗ ನಿರಂತರವಾಗಿ, ನಿಖರವಾಗಿ, ಗ್ಯಾರಂಟಿಯಾಗಿ ಸಂಪಾದನೆ ಆಗ್ತದೆ. ಕಲಿಕೆ ಎಂಬುದು ಶಿಕ್ಷಣ ನಿರಂತರ. ಒಬ್ಬರ ಜೀವನದಲ್ಲಿ ಹುಟ್ಟಿಯಿಂದ ಸಾಯುವವರೆಗೂ ಕಲಿತಕ್ಕಂಥದ್ದು ಶಿಕ್ಷಣ ಆಗಿರುತ್ತೆ. ಹುಟ್ಟಿಯಿಂದ ಸಾಯುವವರೆಗೂ ಕಲಿತಕ್ಕಂಥದ್ದು ಇರ್ತದೆ. ಇದು ಔಪಚಾರಿಕ ಶಿಕ್ಷಣ ಏನಿದೆ, ನಾವು ಅರ್ಹತಾ ಪತ್ರಗಳನ್ನು ಪಡೆಯುವುದಾಗಿದೆ. ಈ ಅರ್ಹತಾ ಪತ್ರಗಳನ್ನು ಪಡೆಯಬೇಕಾದ್ರೆ ಪರೀಕ್ಷೆಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆಯುವುದು ಅತಿ ಅವಶ್ಯಕವಾಗಿದೆ. ಈ ಒಂದು ಔಪಚಾರಿಕ ಅರ್ಹತಾ ಪತ್ರಗಳಲ್ಲಿ ಒಬ್ಬರು ಫಸ್ಟು, ಒಬ್ಬರು ಸೆಕೆಂಡು, ಇಬ್ಬರು ಲಾಸ್ಟೇ ಇರಬೇಕು. ಇಲ್ಲಿ ದೈಹಿಕ ಶಕ್ತಿ ಮುಖ್ಯ ಅಲ್ಲ. ಎಲ್ಲರೂ ಕೂಡ 100ಕ್ಕೆ 100 ತಗೋಬೋದು. ಆದ್ದರಿಂದ ಈ ಓಟದಲ್ಲಿ ಎಲ್ಲರಿಗೂ ಸ್ಥಾನವಿದೆ. ಯಾವುದೇ ಪಂದ್ಯದಲ್ಲಿ, ಕ್ರೀಡೆಗಳಲ್ಲಿ ಫಸ್ಟು, ಸೆಕೆಂಡು, ಥರ್ಡು ಅಂತ ಇದೆ. ಅದು ಅವರ ಸಾಮರ್ಥ್ಯಕ್ಕೆ ಅನುಗುಣ. ಇದು ಎಲ್ಲರೂ ಸಂಪಾದಿಸ್ಬೋದು. ಸಾಧಕ ವಿದ್ಯೆ, ಬಾಲಕ ದ್ರವ್ಯ ಅಂತ ಕರೀತಾರೆ. ವಿದ್ಯೆ ಅವಿರತ ಪರಿಶ್ರಮದಿಂದ ಬರ್ತದೆ. ಅದು ಅನುವಂಶೀಯ ಅಲ್ಲ, ಸಾಧನೆಯಿಂದ ಬರ್ತಕ್ಕಂಥದ್ದು. ಈ ತರಹ ನಿರಂತರ ವ್ಯಾಪಕ ಮೌಲ್ಯಮಾಪನವನ್ನು ಮಾಡಿಕೊಂಡು ಸಂಪಾದಿಸಿದ್ದೆ ಆದರೆ ಕಲಿಕೆ ಸಾರ್ಥಕ ಕೆಲಸ ಆಗ್ತದೆ. ಕಲಿಕೆ ನಿರಂತರವಾಗಿರಬೇಕು. 1ನೇ ತರಗತಿಯಿಂದ, ನಾವು ಹುಟ್ಟಿದಾಗಿನಿಂದ ನಾವು ಮಾಡ್ತಕ್ಕಂಥ ಕೆಲಸ ಮತ್ತು ನಾವು ಪಡೆದಂಥ ಅನುಭವಗಳು ತಲೆಯಲ್ಲಿದ್ದರೆ, ನಮ್ಮ ಮೆದುಳಿನಲ್ಲಿ ಅಡಕವಾಗಿದ್ದರೆ ಯಾವುದೇ ಸ್ಪರ್ಧೆಯನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಗೆಲ್ಬೋದು. ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳು, UPSC ಕೇಂದ್ರಾಡಳಿತ ಅಧಿಕಾರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಾವು ಸುಲಭವಾಗಿ ಗೆಲ್ಬೋದು. ಹೊರಗಿನ ಜ್ಞಾನ ಶಿಕ್ಷಣವಿರುವುದರಿಂದ ಎಲ್ಲರಿಗೂ ಬರ್ತದೆ. ಶಿಕ್ಷಣ ಎಲ್ಲರೂ ಅನುಭವಿಸ್ತಾ ಇರ್ತಾರೆ. ಔಪಚಾರಿಕ ಶಿಕ್ಷಣಕ್ಕೋಸ್ಕರ ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಅದನ್ನ ಎವ್ಯಾಲ್ಯೂಯೇಷನ್, ಸ್ವಯಂ ಮೌಲ್ಯಮಾಪನ ಮಾಡ್ಕೋಬೇಕು. ಎಷ್ಟು ಸಲ ಕಲ್ತಿರೋದು ಅದು ಸುಲಭ ಆದಷ್ಟು ನಮಗೆ ಪವರ್ ಬರ್ತದೆ. ಪವರ್, ಸಾಮರ್ಥ್ಯ. ನಾಲೆಡ್ಜ್ ಈಸ್ ಪವರ್. ಶಿಕ್ಷಣವೇ ಶಕ್ತಿ, ಜ್ಞಾನವೇ ಶಕ್ತಿ. ಈ ಜ್ಞಾನಕ್ಕೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಬೆಲೆ ಬೇರೆ ಯಾವುದಕ್ಕೂ ಇಲ್ಲ. ಜ್ಞಾನಕ್ಕಿರುವ ಬೆಲೆ ಪ್ರಪಂಚದಲ್ಲಿ ಇನ್ಯಾವ ವಸ್ತುವಿಗೂ ಇಲ್ಲ. ದ್ರವ್ಯವನ್ನು, ಸಂಪತ್ತನ್ನು ಸಂಪಾದಿಸ್ಬೋದು, ಅದು ಕ್ಷಣಿಕ. ಶಾಶ್ವತ. ನಾವು ಬದುಕಿರುವವರೆಗೂ ನಮ್ಮ ತಲೆಯನ್ನು ಕಾಪಾಡುವುದೆಂದರೆ ಜ್ಞಾನ, ಶಿಕ್ಷಣ, ನಾವು ಪಡೆದಂಥ ವಿದ್ಯೆ, ಅದು ನಿಜವಾದ ಸಂಪತ್ತು. ಈ ಸನ್ನಿವೇಶದಲ್ಲಿ ಗುಜರಾತ್ ಅಹಮದಾಬಾದ್ನಲ್ಲಿ ನಡೆದಂತಹ ದುರಂತದಲ್ಲಿ ಒಂದು ಜಿಲ್ಲೆಯಿಂದ ಒಬ್ಬರಲ್ಲ, ಅಂತಹ ವ್ಯಕ್ತಿಗಳು ವಿದೇಶ ಪ್ರಯಾಣ ಮಾಡ್ತಕ್ಕಂಥವರು ಎಷ್ಟು ಬೆಲೆ ಅವರಿಗೆ ಕಟ್ಟಕ್ಕಾಗಲ್ಲ. ಅವರಲ್ಲಿರೋ ಜ್ಞಾನನೂ ಅಪಾರ. ಅಂತಹ ವ್ಯಕ್ತಿಗಳು ಕೇವಲ 32 ಸೆಕೆಂಡ್ನಲ್ಲಿ ಸುಟ್ಟು ಕರಕಲಾಗಿದ್ದಾರೆ ಅಂದರೆ ಇದು ದಾರುಣ ಘಟನೆ. ಯಾವ ಸರ್ಕಾರವೂ ಈ ನೋವನ್ನು ತಾಳಲಾರದು. ಆದ್ದರಿಂದ ಆ ದುರಂತದಲ್ಲಿ ಮರಣ ಹೊಂದಿದವರಿಗೆಲ್ಲ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ
ಅವರ ಸಂಸಾರಕ್ಕೆ, ಅವರ ಪರಿವಾರಕ್ಕೆ ಆ ನೋವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಭಗವಂತನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ, ನಾವು ಈಗಿನ ಒಂದು ಗೊಂದಲವನ್ನು ಬಿಟ್ಟು ಬಾಳಬೇಕಾಗಿದೆ. ಎಲ್ಲವೂ ಕೂಡ ತಾತ್ಕಾಲಿಕ. ಕಾಲಾಯ ತಸ್ಮೈ ನಮಃ ಅಂತ. ಕಾಲ ಎಲ್ಲದನ್ನು ಮರೆಮಾಚ್ತದೆ, ಹಳೇದು ಮಾಡ್ತದೆ, ಹೊಸ ಚೈತನ್ಯವನ್ನು ಕೊಡ್ತದೆ. ನಾವು ಮುಂದೆ ಹೊಸ ಸಂಪರ್ಕವನ್ನು ಪಡಿತೇವೆ. ಪ್ರತಿಯೊಬ್ಬರಿಗೂ ಒಂದು ಕಷ್ಟವನ್ನು ಬಂದಾಗ ಅದರಲ್ಲಿ ಹಿಂದೆ ಸುಖ ಇರ್ತದೆ. ಅವೆಲ್ಲರೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಕಷ್ಟ, ಸುಖ, ಹಕ್ಕು, ಕರ್ತವ್ಯ, ಒಳ್ಳೆಯದು, ಕೆಟ್ಟದು ಇವೆಲ್ಲವೂ ಕೂಡ ಒಬ್ಬರ ಜೀವನದಲ್ಲಿ ಆಗ್ತದೆ. ಎಲ್ಲರಿಗೂ ಒಳ್ಳೆಯದೇ ಆಗುವುದಿಲ್ಲ. ಯಾರೂ ಕೆಟ್ಟದ್ದನ್ನೇ ಎದುರಬೇಕಾಗಿ, ಕೆಟ್ಟದಕ್ಕಾಗಿ ಎದುರಬೇಕಾಗಿ ಅವು ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ಬದಲಾಗ್ತಾನೆ ಇರ್ತವೆ. ಆದ್ದರಿಂದ ನಾವು ಸಹನೆಯನ್ನು ಕಂಡ್ಕೋಬೇಕು. ಜೀವನದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳಿಗೆ ಬೆನ್ನು ತೋರಿಸ್ಬಾರ್ದು, ಎದೆಯನ್ನು ತೋರಿಸ್ಬೇಕು. ಎದುರಾಗಿ ಎದುರಿಸಿ ಅವನ್ನು ಸಮರ್ಪಕವಾಗಿ ನಿಯಂತ್ರಣದಲ್ಲಿ ತಗೊಂಡಾಗ ನಮಗೆ ಒಂದು ಸಾಧನೆಯ ಹೆಮ್ಮೆ ಸಿಗುತ್ತೆ, ಸಂತೋಷ ಸಿಗುತ್ತೆ.